ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಸತಿ ನಿಲಯಗಳಲ್ಲಿ ಕೆಲಸ ಮಾಡುವ ನೌಕರರಿಗೆ 4 ರಿಂದ 6 ತಿಂಗಳ ಕಾಲ ಬಾಕಿ ಇರುವ ವೇತನವನ್ನು ಪಾವತಿಸಬೇಕೆಂದು ಆಗ್ರಹಿಸಿ ಇದೇ 27ರಂದು ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯ ಅಧ್ಯಕ್ಷ ಭೀಮಶೆಟ್ಟಿ ಅಂಪಾಳಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಸತಿ ನಿಲಯಗಳ ನೌಕರರಿಗೆ 4 ರಿಂದ 6 ತಿಂಗಳ ಬಾಕಿ ವೇತನ ಪಾವತಿಯಾಗಿಲ್ಲ. ಈ ಇಲಾಖೆಗೆ ಸರ್ಕಾರದಿಂದ 4.50 ಕೋಟಿ ರೂಪಾಯಿ ಅನುದಾನ ಬರಬೇಕಾಗಿದೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿಯೂ ಕೂಡ 2 ತಿಂಗಳ ವೇತನ ಪಾವತಿಯಾಗಿಲ್ಲ. ಕ್ರೈಸ್ತ ಅಡಿಯಲ್ಲಿರುವ ವಸತಿ ನಿಲಯಗಳ ನೌಕರರಿಗೆ 3 ತಿಂಗಳ ವೇತನ ಪಾವತಿಯಾಗಿಲ್ಲ. ಈ ವಸತಿ ಶಾಲೆಗಳಿಗೆ ಸರ್ಕಾರದಿಂದ ಅನುದಾನ ಬಂದರೂ ಕೂಡ ಮ್ಯಾನ್ ಪವರ್ ಏಜೆನ್ಸಿ ಬದಲಾವಣೆ ಹೆಸರಿನಲ್ಲಿ ವಿಳಂಬವಾಗುತ್ತಿದೆ. ಆದ ಕಾರಣ ಕೂಡಲೇ ವೇತನ ಪಾವತಿಸುವಂತೆ ಆದೇಶಿಸಬೇಕೆಂದು ಒತ್ತಾಯಿಸಿ ಇದೇ 27ರಂದು 12 ಗಂಟೆಗೆ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಧರಣಿ ಸತ್ಯಾಗ್ರಹ ನಡೆಸಲು ತೀರ್ಮಾನಿಸಲಾಗಿದೆ. ಆದ ಕಾರಣ ಈ ಒಂದು ಅಂದಿನ ಧರಣಿಯಲ್ಲಿ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಸರ್ಕಾರ ಮಾರ್ಚ್ ಒಳಗೆ ಬಜೆಟ್ ಕೊಟ್ಟರು ಕೂಡ ಕಡಿಮೆ ಮತ್ತು ಅದರಾಗೆ ಮೊದಲೇ ಕೊಡ್ತಿದ್ದವ ಶಾಲೆ 15,000 ಕೊಡ್ತಿದ್ದ. ಈಗ ನಾವು ಹೋರಾಟ ಆದ್ಮೇಲೆ ಈ ಶಾಲೆ ಹಾಕೊಂಡು 14,000 ಹಾಕಿ ಅದನ್ನು ಕೂಡ ನಾವು ಹೋರಾಟ ಮಾಡಿದಾಗ ಕಮ್ಮಿ ಮಾಡೋದು. ಅವ್ರು ಏನು ಮಾಡ್ತಾರೆ ಮಾಡಲಿ, ಅದು ಸರ್ಕಾರದ ನಿಯಮನೇ ಉಲ್ಲಂಘನೆ ಮಾಡ್ತಾರೆ. ಅವ್ರಿಗೇನು ನಾವು ಹೆಚ್ಚಿಗೆ ಮಾಡೋದಿಲ್ಲ, ಮಿನಿಮಮ್ ವೇಜ್ ಎಷ್ಟದ ಅಷ್ಟು ಹಾಕಿ ಅದ್ರಾಗೂ ಕೂಡ ಕಡಿಮೆ ಮಾಡಿ ಅದರೊಂದು ಇವತ್ತು ಭಾಳಷ್ಟು ಕಷ್ಟ ಸಿಗಕ್ಕೆ ಒಂದು 3 ವರ್ಷಗಳು ಅವ ಏಜೆನ್ಸಿ ಶಾರ್ಪ್ ಅಂತ ಏಜೆನ್ಸಿಯನ್ನ ಅವ ಪ್ರತಿ ತಿಂಗಳು 1,500 1,500 ಹಿಂಗೆ ಕಡಿಮೆ ಹಾಕ್ಕೊತಾರೆ. ಒಂದು 3 ವರ್ಷಗಳು ಬರೋದು. ಅವಾಗ ಒಮ್ಮೆಗೆ 200 ಮಂದಿ ಸ್ಟೇಟ್ಮೆಂಟ್ ತೆಗೆದು ಸ್ಟೇಟ್ಮೆಂಟ್ಗೆ ಸಮೇತ ಕಾರ್ಮಿಕ ಇಲಾಖೆ ಮತ್ತು ಸಮಾಜ ಕಲ್ಯಾಣದವರಿಗೆ ಸ್ಟೇಟ್ಮೆಂಟ್ಗೆ ಸಾಥ್ ಕೊಟ್ಟಿದ್ದು. 3 ವರ್ಷದ ತಿಂಗಳ ಎಷ್ಟು ತಿಂಗಳು ಕಟ್ಟಾನ ಮತ್ತು PF ಎಷ್ಟು ಕಟ್ಟಾನ ನೋಡ್ರಿ. ಈಗ 3 ತಿಂಗಳದಾಗ 36 ತಿಂಗಳು ಇದು ಕಟ್ಟಬೇಕು. PF ಅಲ್ಲಿ ಕಟ್ಟಿಲ್ಲ. 20, 15 ಹಿಂಗೆ ಮನಸ್ಸು ಬಂದಂಗೆ ಕಟ್ಟಾರೆ. PF ಕಟ್ಟಿಲ್ಲ. ESI ಅಂತೂ ಕಟ್ಟೋದೇ ಇಲ್ಲ. ಯಾರೋ ಒಬ್ಬರು ನಾನು ದವಾಖಾನೆ ಬಿದ್ದಿದ್ರಿ, ನಾನು ನಿಮ್ಮ ಕಾರ್ಡ್ ಚಾಲು ಇಲ್ಲ ಅಂತ ಕಟ್ಟಿಬಿಟ್ಟಿದ್ರೆ ESI ಕಟ್ತಾರೆ, ಇಲ್ಲ ಅದನ್ನು ಕಟ್ಟಲ್ಲ. ಅದು ಅಂಥ ಏಜೆನ್ಸಿ ಬಗ್ಗೆ ಕೊಟ್ಟರೆ 3 ತಿಂಗಳಾಯ್ತು. ಅಧಿಕಾರಿಗಳು ಏನು ಮಾಡ್ತಾರೆ ಗೊತ್ತಿಲ್ಲ. ಅವ್ರು ಎದುರು ಬರೀ ಸಭೆಗಳು ಹೇಳ್ತಾರೆ, ಯಾವಾಗಲೂ ಮೀಟಿಂಗ್ ಹೋಗಿ ಸಭೆ ಯಾರು ಸೆಲೆಕ್ಟ್ ಮಾಡತ್ತಾರೆ, ಬಡವರು ಸೆಲೆಕ್ಟ್ ಮಾಡತ್ತಾರೆ. ಮತ್ತೆ ಅದಕ್ಕೆ ಅಭಿವೃದ್ಧಿ ಮಾಡ್ತಾರೆ. ಇದ್ದಿದೆ ಹಿಂಗೆಲ್ಲ ಇದ್ದಿದೆ ಸತ್ಯಾನಾಶ ಮಾಡೋದ ಅಂತ ಅಧಿಕಾರಿಗಳು ಈ ಜಿಲ್ಲಾ ಪಂಚಾಯತ್ 3 ಸಲ ಈಗ ಬಿಟ್ಕೊಟ್ಟಿವಿ. 3 ಸಲ ಇದ್ದು ಮೇಡಮ್ ಅವ್ರಿಗೆ ಜಿಲ್ಲಾ ಇದಕ್ಕೆ ಹೋಗುತ್ತೆ ಜಿಲ್ಲಾಧಿಕಾರಿ. ಇವ್ರಿಗೆ ಕೊಟ್ಟೆವು, ಮೀಟಿಂಗ್ ಮಾಡಿ ತಾಕೀತು ಮಾಡಿದ್ರು. ಇವ್ರು ಏನೂ ನಡೀಲಿಲ್ಲ. ಅಂದರೆ ಜಿಲ್ಲಾಡಳಿತಕ್ಕೆ ಅವರು ಏಜೆನ್ಸಿಗಳು ಅವ್ರು ಹಣೆಗಿಲ್ಲ ಅಂದರೆ ಮತ್ತೆ ಇನ್ನು ಯಾರಿಗೆ ಹೇಳ್ತಾರೆ ಅವರು? ನಾವು ಯಾರಿಗೆ ಕೇಳಬೇಕು? ಜಿಲ್ಲಾಡಳಿತ ಬಿಟ್ಟಿಸಿ. ಅದಕ್ಕಾಗಿ ಅದನ್ನು ಒಂದು ಕೂಡ ತನಿಖೆ ಮಾಡಿ ನಮಗೆ ಅದು ಎಷ್ಟು ಬರಬೇಕು, 3 ವರ್ಷನಾಗ ಎಷ್ಟು ಸ್ಯಾಲ್ರಿ ಗ್ಯಾಪ್ ಅದ ಅದು ಹಾಕಬೇಕು. ಯಾಕಂದ್ರೆ ಅವ್ರು ಏನು ಮಾಡ್ತಾರೆ, ನಮ್ಮವ್ರಿಗೆ ಗೊತ್ತಿರಲ್ಲ, ಅನ್ಎಜುಕೇಟೆಡ್ ಜಾಸ್ತಿ. ಈಗ ನಿಂದು ಸ್ಯಾಲ್ರಿ ಯಾವ ತಿಂಗಳು ಬಂದಿಲ್ಲ ಅಂತಂದ್ರೆ ಏನು ಹೇಳಬೇಕು? ಒಂದು ವರ್ಷನಾಗ ನಮ್ಮ 4 ಬಂದಿದ್ರೆ ಇನ್ನು 8 ತಿಂಗಳು ಬರೋದು ಅಂತ ಹೇಳ್ಬೋದು. ಆ ಹೆಣ್ಮಗಳು ಯಾವ ತಿಂಗಳು ಬಂದಿಲ್ಲ ಹೇಳಂತಂದ್ರೆ ಅವ್ರಿಗೆ ಏನೂ ಸುಧಾರಿಸಲ್ಲ. ಇವ್ರು ಹಾಕಂದ್ರೆ ಹೆಂಗಂದ್ರೆ ನಮ್ಮ ಹತ್ರರಿಗೆ ಗೊತ್ತಾಗ್ಬಿಡಲ್ಲ. ಇವರು ಏನಂದ್ರೆ ಅಲ್ಲಿ ಮಾರ್ಚ್ ತಿಂಗಳು ಸ್ಯಾಲ್ರಿ ಇತ್ತಂದ್ರೆ ಜುಲೈದಾಗ ಹಾಕ್ತಾರೆ. ಜುಲೈ ತಿಂಗಳು ಬಿಟ್ಟು ಮುಂದೆ ಸೆಪ್ಟೆಂಬರ್ ಅಕ್ಟೋಬರ್ದಾಗ ಹಾಕ್ತಾರೆ ಯಾವುದೋ ಒಂದು ತಿಂಗಳು. ಹೀಗಾಗಿ ಅವ್ರು ಯಾವ ತಿಂಗಳಂತ ಗೊತ್ತಿಲ್ಲ. ಅದು ಪೇ ಸ್ಲಿಪ್ ಕೊಡಬೇಕು. ಅವ್ರು ಯಾವ್ದು ಹಾಕ್ತಾರೆ, ಏನು ಬಿಡ್ತಾರೆ, ಪ್ರತಿ ಕಾರ್ಮಿಕರಿಗೂ ಕೂಡ ಪೇ ಸ್ಲಿಪ್ ಕೊಡಬೇಕು. ಕೂಡ ಇವತ್ತಿಗೆ ಎಲ್ಲಿ ಪೇ ಸ್ಲಿಪ್ ಕೊಟ್ಟಿಲ್ಲ. ಅದು ಕೊಡಬೇಕಂತ ಸರ್ಕಾರ ಆದೇಶದ ಅದು ಕೂಡ ಪೇ ಸ್ಲಿಪ್ ಕೊಡಲ್ಲ. ಹೀಗಾಗಿ ಅದರಾಗೂ ಕೂಡ ಪ್ರತಿ ನೌಕರಿಗೆ ನಮ್ಗೆ ಅನಿಸಿದ ಮಟ್ಟಿಗೆ ಪ್ರತಿ ವರ್ಷ 1-2 ತಿಂಗಳು ಬಂದರೆ ಈಗ 3 ವರ್ಷ ಇರೋದು ಸುಮಾರು 5-6 ತಿಂಗಳ ಪಗಾರೇ ಅದು ಗ್ಯಾಪ್ ಮಾಡಿಬಿಟ್ಟಾರೆ, ಕೊಡೋಂಗಿಲ್ಲ. ಅಂದರೆ ಇವತ್ತು ಇವ್ರು ಏನು ಮಾಡ್ಯಾರ, ಮೀಸಲಾತಿ ತರ್ತೀವಿ ಹೊರಗುತ್ತಿಗೆ ಅಂತ ಹೇಳಿ. ಈಗ ಹಿಂದೇನಾಗ್ಯದ, ಈ ಹಾಸ್ಟೆಲ್ದಾಗ 500 1,000 ರೂಪಾಯಿ ಶಾಲೆ 500 ಸ್ಟಾರ್ಟ್ ಆಗ್ಯದ ಶಾಲೆ. ಅವಾಗ ಏನಂದ್ರೆ ಯಾರೂ ಬಂದಿಲ್ಲ ಕೆಲಸ ಮಾಡಲ್ಲ. 1,000 ಯಾರೂ ಬಂದಿಲ್ಲ. ಯಾರೋ ದಲಿತರು, ವಿಧವೆಯರು, ಬಡವರು ಅಷ್ಟೇ ಆಗಕ್ಕೆ ಬಂದಾರೆ. ಬಂದು ಅವರೇ ಮಾಡ್ಕೊತ ಹೊಂಟ್ರಿ ಇದುವರೆಗೂ ಕೂಡ. ಈಗ ಇವ್ರು ಮೀಸಲಾತಿ ತರ್ತೀವಿ ಅಂತಾರೆ. ಈಗ ನೆಕ್ಸ್ಟ್ ಈಗ ಟೆಂಡರ್ ಪ್ರಕ್ರಿಯೆ ಆಗಬೇಕಂದ್ರೆ ಮೀಸಲಾತಿ ಪ್ರಕಾರ ತೊಗೊಬೇಕು ಸಿಬ್ಬಂದಿ ಅಂತ ಹೇಳ್ತಾರೆ. ಅದು ನೋಡ್ರಂದ್ರೆ 175 ಮಂದಿ ದಲಿತರು ಇರಲಿ ಹಾಸ್ಟೆಲ್ನಲ್ಲಿ. ಯಾವುದೇ ಜಿಲ್ಲಾ ಇರಲಿ, ನಮ್ಮ ಜಿಲ್ಲಾನೂ ಇರಲಿ, ಬೇರೆ ಜಿಲ್ಲಾನೂ ಇರಲಿ, ಯಾವುದೇ ತಾಲೂಕಲ್ಲಿ 175 ಮಂದಿ ದಲಿತರು ವಿಧವೆಯರೇ ಹೆಚ್ಚಿಗಾರ. ಅತ್ಯಂತ ಬಡವರು ಕಷ್ಟದಾಗ ಇಷ್ಟು ತ್ರಾಸು ಕೊಟ್ಟರು, ಟಾರ್ಚರ್ ಕೊಟ್ಟು ಸ್ಯಾಲ್ರಿ ಕೊಡೋದ್ರು ದುಡಿತಾರಂದ್ರೆ ಮತ್ತೆ ಈಗ ಬಡವರೇ ದುಡಿಯೋದು. ಈಗ ಎಷ್ಟೋ ಮಂದಿ ಬೇಜಾರಾಗಿ ಕೆಲವೊಂದು ಬ್ಯಾಕ್ವರ್ಡ್ ಕ್ಲಾಸ್ದಾಗ ಅವ್ರು ಇದ್ರು ಬೇಜಾರಾಗಿ ಸೀಟು ಬಂದು ಬಿಟ್ಟಾಕಿ ಹೋಗ್ಯಾರ ಎಷ್ಟೋ ಮಂದಿ. ಈ ಕೆಲಸನೇ ಬೇಡ ಆದರೂ ದುಡಿಲತ್ತಾರೆ. ಅದ್ರಾಗ ಮೀಸಲಾತಿ ತಂದ್ರೆ ಇವರೆಲ್ಲ ಮನೆಗೆ ಹೋಗ್ತಾ ಇದ್ದಾರೆ 50%. 25,000 ಮಂದಿ ರಾಜ್ಯದಾಗ ಇರೋದು
ನನಗನ್ಸಿ ಮಟ್ಟಿಗೆ 25,000ದಾಗ 15,000 ಮೇಲ್ಪಟ್ಟು ಕಲಿತಾರೆ. ಈ ಮೀಸಲಾತಿದಾಗ ಎಲ್ಲರಿಗೂ ಬರ್ಬೇಕಾರೆ, ಎಲ್ಲ ಕ್ಯಾಟಗರಿ ಬರ್ಬೇಕಾದ್ರೆ ಸ್ವಾಗತ ಮಾಡ್ತಾವೆ. ಸರ್ಕಾರ ಮಾಡಿದ್ದಕ್ಕೆ ನಾವು ವಿರೋಧ ಮಾಡಲ್ಲ, ಆದ್ರೆ ಅದು ಮೀಸಲಾತಿ ಮುಂದೆ ಇರಲಿ. ಹೊಸ ಏನು ಸ್ಟಾರ್ಟ್ ಮಾಡ್ತಾರೆ ನೀವು, ಅಲ್ಲಿ ಮೀಸಲಾತಿ ಪ್ರಕಾರ ನೀವು ಭರ್ತಿ ಮಾಡಿ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814.